ಅದು ಆಕಾಶವೇ ಕಳಚಿ ಬೀಳುವಂತೆ ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದ ಒಂದು ವಿಚಿತ್ರವಾದ ಗ್ರಾಮ. ಹಳ್ಳಿಯ ತುಂಬೆಲ್ಲ ಹಸಿರಿದ್ದರು. ಅಲ್ಲಿನ ಜನರ ಮನಸ್ಸಿನಲ್ಲಿ ಮಾತ್ರ ಬರೀ ದ್ವೇಷದ ಕತ್ತಲೆ ತುಂಬಿತ್ತು. ಊರಿನಲ್ಲಿ ದೀರು ಮತ್ತು ರೂಪ ಎಂಬ ಬಡದಂಪತಿಗಳು ವಾಸಿಸುತ್ತಿದ್ದರು. ಇಡೀ ಊರೇ ಒಟ್ಟಾಗಿ ನಿಂತು ದೀರುವನ್ನು ಅನಾಥ ಮೂದೇವಿ ಅಂತ ಚುಚ್ಚಿ ಮಾತಾಡ್ತಾ ಇದ್ರು. ತನಗೆ ಜನ್ಮಮ ನೀಡಿದ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲದ ಧೀರು ತನ್ನ ಹಣೆಬರಹವನ್ನು ನೆನೆದು ದಿನ ಕಣ್ಣೀರು ಹಾಕ್ತಾ ಇದ್ದ. ಊರಿನ ಜಮೀನ್ದಾರ ಠಾಕೂರನ ದರ್ಪಕ್ಕೆ ಹೆದರಿ ಜ್ವರ ಬಂದರೂ ಮಳೆಯಲ್ಲಿ ನೆನೆಯುತ್ತಾ ರಕ್ತ ಸುರಿಸಿ ದುಡಿಯುತ್ತಿದ್ದ. ಆದರೆ ಅದೇ ಭೀಕರ ಮಳೆಯ ರಾತ್ರಿ ಆ ಬಡವನ ಮನೆಗೆ ಇಬ್ಬರು ಅಪರಿಚಿತರು ಬಂದಿದ್ದರಿಂದ ಅವನ ಜೀವನವೇ ಬದಲಾಯಿತು. ಹಾಗಿದ್ದರೆ ಆ ಅತಿಥಿಗಳು ಯಾರು? ಅವರು ಆ ಊರಿಗೆ ಬಂದಿದ್ದ ಹಿಂದಿನ ರಹಸ್ಯವಾದವು ಏನು? ಬನ್ನಿ ನೋಡೋಣ. ಹಳ್ಳಿಯ ಒಂದು ಹಳೆಯ ಹಂಚಿನ ಮನೆ. ಹೊರಗೆ ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ. ಧಿರು ಮತ್ತು ಅವನ ಹೆಂಡತಿ ರೂಪ ಜಗುಲಿಯ ಮೇಲೆ ಕೂತು ಚಿಂತೆಯಲ್ಲಿ ಮುಳುಗಿದ್ದಾರೆ. ಅಯ್ಯೋ, ಈ ಮಳೆಗಾಲ ಅಂತೂ ನಮ್ಮ ಹೊಟ್ಟೆ ಮೇಲೆ ಬಟ್ಟೆ ಹಾಕಿದೆ. ಇಡೀ ವಾರ ಕಳೀತಾ ಬಂತು, ಆದರೂ ಈ ಮಳೆರಾಯ ಬಿಡುವು ಕೊಡುವ ಲಕ್ಷಣನೇ ಕಾಣ್ತಿಲ್ಲ. ಹೌದು ರೀ, ಇಷ್ಟು ದಿನದಿಂದ ನೀವು ಕೂಲಿ ಕೆಲಸಕ್ಕೂ ಹೋಗಿಲ್ಲ. ಹಳ್ಳಿಯಲ್ಲಿ ನಮ್ಮ ತರಹ ಬಡವರಿಗೆ ದಿನ ದುಡಿದ್ರೇನೆ ಹೊಟ್ಟೆ ತುಂಬೋದು. ಮನೆ ಖರ್ಚು ಹೆಂಗ್ ನಡೀತೋ ಏನೋ. ನನಗೂ ಅದೇ ಯೋಚನೆ ರೂಪ. ಇವತ್ತು ಸೂರ್ಯ ಮುಳುಗುವವರೆಗೂ ಕಾದ್ರೂ ಮಳೆ ನಿಲ್ಲಲಿಲ್ಲ. ಈ ಚಳಿಗೆ ಮೈಯೆಲ್ಲ ನಡುಗುತ್ತಿದೆ. ಹಳೆ ಚಾಪೆ ತಗೊಂಡು ಬಾ, ಹೀಗೆ ಚಾಪೆ ಮೇಲೆ ಕೂರೋಣ. ನೋಡ್ರಿ, ನಮ್ಮ ತರಕಾರಿ ತೋಟದಲ್ಲೂ ಹುಳುಗಳು ಬೀಳ್ತಾ ಇವೆ. ಇತ್ತ ಮನೆಯ ಮೇಲ್ಚಾವಣಿಯೂ ಸೋರುತ್ತಿದೆ. ಹೀಗೆ ಆದ್ರೆ ನಾವು ಜೀವನ ನಡೆಸೋಕು ತುಂಬಾ ಕಷ್ಟ ಆಗುತ್ತೆ. ಈ ಮಳೆಗೆಲ್ಲಿ ನಮ್ಮ ಕಷ್ಟ ಅರ್ಥ ಆಗ್ಬೇಕು. ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ. ಹೌದು, ಈ ಗೋಡೆಗಳೆಲ್ಲ ಮಳೆ ನೀರಿಗೆ ಪೂರ್ತಿ ಒದ್ದೆ ಆಗಿವೆ. ಮಳೆ ನಿಲ್ಲುವವರೆಗೂ ಕಾದರೆ ನಾವಿಬ್ಬರೂ ಉಪವಾಸ ಸಾಯಬೇಕಾಗತ್ತೆ. ನಾಳೆ ಈ ಜೋರ್ ಮಳೆಯಲ್ಲೇ ಕೂಲಿ ಹುಡುಕಿಕೊಂಡು ಹೋಗ್ತೀವಿ. ಮರುದಿನ ಬೆಳಗ್ಗೆ ಧೀರು ಛತ್ರಿ ಹಿಡಿದು ಊರಿನ ಜಮೀನ್ದಾರ ಠಾಕೂರ್ನ ಮನೆಗೆ ಹೋಗುತ್ತಾನೆ. ಏನೋ ಧೀರೋ, ಈ ನಡುಕ ಹುಟ್ಟಿಸುವ ಮಳೆಯಲ್ಲಿ ಬೆಳಗ್ಗೆನೆ ನನ್ನ ಮನೆ ಹತ್ತಿರ ಬಂದು ನಿಂತಿದ್ಯಾ. ಏನ್ ಬೇಕು ನಿನಗೆ? ಠಾಕೂರ್ರೆ, ನಿಮ್ಮ ಗೋದಾಮಿನಲ್ಲಿ ಕೆಲಸಕ್ಕೆ ಕೂಲಿ ಆಳುಗಳು ಬೇಕಾಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೆ. ದಯವಿಟ್ಟು ನನ್ನ ಕೆಲಸಕ್ಕೆ ಇಟ್ಟುಕೊಳ್ಳಿ. ಎಷ್ಟು ಕಷ್ಟ ಆದರೂ ನಿಷ್ಠೆಯಿಂದ ದುಡಿತೀವಿ. ಲೇ, ಇಡೀ ಊರಿನ ಜನ ನಿನ್ ಕಂಡ್ರೆ ಹುಚ್ಚೆ ಹುಯ್ಕೋತಾರೆ. ನಿನ್ ಮುಖ ನೋಡಿದ್ರೇನೆ ಅಪಶಕುನ ಅಂತಾರೆ. ಅಂಥದ್ರಲ್ಲಿ ನಾನು ನಿನ್ನ ಕೆಲಸ ಯಾಕೆ ಕೊಡಬೇಕು? ಹಾಗೆನ್ನ ಬೇಡಿ ಒಡೆಯ. ಈ ಊರವರು ನನ್ನನ್ನು ಯಾಕೆ ಇಷ್ಟು ದ್ವೇಷಿಸ್ತಾರೆ ಅಂತ ಆ ದೇವರಿಗೆ ಗೊತ್ತು. ನಾನು ಯಾವತ್ತೂ ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ. ಸರಿ ಅಳ್ಬೇಡ, ಕೆಲ್ಸಕ್ಕೆ ತಗೋತೀನಿ. ಆದರೆ ನೆನ್ಪಿರ್ಲಿ, ಮಳೆ ಬರ್ತಿದೆ ಅಂತ ನೆಪ ಹೇಳಿ ರಜೆ ಹಾಕಿದ್ರೆ ನಿನ್ನ ಚರ್ಮ ಸುಳ್ತೀನಿ. ಈಗಲೇ ಕೆಲ್ಸಕ್ಕೆ ಹೋಗು. ಧೀರು ಗೋದಾಮಿಗೆ ಹೋಗುತ್ತಾನೆ. ಅಲ್ಲಿರೋ ಬೇರೆ ಕೂಲಿ ಆಳುಗಳು ಅವನನ್ನು ನೋಡಿ ನಗುತ್ತಾರೆ. ನೋಡ್ರೋ, ಈ ಅನಾಥ ಮೂದೇವಿ ಇಲ್ಲಿಗೂ ಬಂದ್ಬಿಟ್ಟಿದೆ. ಇವನು ಕಾಲಿಟ್ಟ ಜಾಗದಲ್ಲೆಲ್ಲ ನಷ್ಟಾನೆ. ಅಣ್ಣ, ಯಾಕಣ್ಣ ನನ್ನನ್ನು ಕಂಡ್ರೆ ನಿಮ್ಗಿಷ್ಟು ಕೋಪ? ನಾನು ನಿಮ್ಗೆ ಏನು ದ್ರೋಹ ಮಾಡ್ದೀನಿ? ಮತ್ತೇನು, ನಿನಗೆ ಈ ಪ್ರಪಂಚದಲ್ಲಿ ನಿನ್ನ ಸ್ವಂತದವರು ಅಂತ ಯಾರಿದ್ದಾರೆ ಹೇಳು? ಒಬ್ಬನೇ ಒಬ್ಬ ನೆಂಟನಾಗ್ಲಿ ಇಷ್ಟದವನಾಗ್ಲಿ ಯಾರು ಇಲ್ಲದ ಅನಾಥ ನೀನು. ನಿನ್ನ ಜನ್ಮವೇ ಒಂದು ಶಾಪ. ಧೀರು ಮುಖ ಸಣ್ಣಗೆ ಮಾಡಿಕೊಂಡು ಮನಸ್ಸಿನಲ್ಲೇ ಅಂತ ಸುಮ್ಮನೆ ಮೂಟೆಯವರದು ಶುರು ಮಾಡ್ತಾನೆ. ಭಗವಂತ, ಅನಾಥನಾಗಿ ಹುಟ್ಟಿದ್ದು ನಾನು ಮಾಡಿದ ತಪ್ಪ. ಆದರೂ ಪರವಾಗಿಲ್ಲ, ಹೊಟ್ಟೆಗಾಗಿ ನಾನು ಇವರ ಮಾತುಗಳನ್ನು ಸಹಿಸಿಕೊಳ್ಳುತ್ತೇನೆ. ಸಂಜೆ ಧೀರು ಮನೆಗೆ ಬಂದು ರೂಪ ಕೈಗೆ ಒದ್ದೆಯಾದ ಕೆಲವು ನೋಟುಗಳನ್ನು ಕೊಡ್ತಾನೆ. ರೂಪ, ತಗೋ, ಇವತ್ತಿನ ಕೂಲಿ ಹಣ ನಮ್ಮ ಸಂಸಾರದ ಖರ್ಚಿಗೆ ಹೆಂಗೋ ಒದಗುತ್ತೆ. ಅಯ್ಯೋ, ಇದೇನ್ರಿ? ಇದು ಮಳೆಯಲ್ಲಿ ನೆನೆದು ನೋಟುಗಳೆಲ್ಲ ಪೂರ್ತಿ ಒದ್ದೆ ಆಗಿ ಹೋಗಿದ್ಯಲ್ಲ.
ಹೌದು ರೂಪ, ಬರೋವಾಗ ಜೋರು ಮಳೆ, ಬಟ್ಟೆ ಜೊತೆ ದುಡ್ಡು ನೆನೆದು ಹೋಯಿತು. ಆ ಪಕ್ಕದ ಒಣಗಿರೋ ಕೋಣೆಯಲ್ಲಿ ಇಡೂ ಬೆಳಗ್ಗೆ ಆಗ್ತಿದ್ದಂತೆ ಒಣಗುತ್ತವೆ. ರೀ, ನಿಜ ಹೇಳಿ, ಇವತ್ತು ಊರವರು ನಿಮ್ಗೆ ಅನಾಥ ಅಂತ ಚುಚ್ಚಿ ಮಾತಾಡಿದ್ರಾ? ಹೌದು ರೂಪ, ನಾನೊಬ್ಬ ಅನಾಥ ಅನ್ನೋ ಒಂದೇ ಕಾರಣಕ್ಕೆ ನಿನ್ನನ್ನು ಈ ಊರಿನವರು ಕೀಳಾಗಿ ನೋಡ್ತಾರೆ ಅಲ್ವಾ? ನಾನು ಯಾರ ಮಾತನ್ನು ಕೇಳ್ಕೊಳ್ಳಲ್ಲ ರೀ. ನೀವು ನನಗೆ ಸಿಕ್ಕಿದ್ದೇ ನನ್ನ ಪುಣ್ಯ. ನೀವು ಬೇಜಾರು ಮಾಡ್ಕೋಬೇಡಿ. ಮಲಗಿ, ನಾಳೆ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಮರುದಿನ ಬೆಳಗ್ಗೆ ರೂಪ ಜೋರಾಗಿ ಕಿರ್ಚುತ್ತಾಳೆ. ಮನೆಯ ಮೇಲ್ಚಾವಣಿಯಿಂದ ನೀರು ಬಿದ್ದು ದುಡ್ಡೆಲ್ಲ ಹರಿದು ಹೋಗಿರುತ್ತದೆ. ರೂಪ ಜೋರಾಗಿ ಅಳುತ್ತಾ, ಅಯ್ಯೋ ದೇವ್ರೆ, ಇದೇನು ಅನ್ಯಾಯ, ಬೇಗ ಬನ್ನಿ ಇಲ್ಲಿ. ಏನಾಯ್ತು ರೂಪ, ಯಾಕೆ ಹಿಂಗೆ ಅಳ್ತಾ ಇದೀಯಾ? ನೋಡಿ, ರಾತ್ರಿ ಇಡೀ ಚಾವಣಿಯಿಂದ ನೀರು ಬಿದ್ದು ನಾವು ಒಣಗೋಕೆ ಇಟ್ಟಿದ್ದ ನೋಟುಗಳೆಲ್ಲ ಕರಗಿ ಹರಿದು ಹೋಗಿವೆ. ಇವು ಈಗ ಯಾವುದಕ್ಕೂ ಬರಲ್ಲ. ಅಯ್ಯೋ ವಿಧಿಯೇ, ನನ್ನ ರಕ್ತ ಸುರಿಸಿ ಕಷ್ಟಪಟ್ಟು ಸಂಪಾದಿಸಿದ ದುಡ್ಡು ಮಣ್ಣು ಪಾಲಾಯ್ತ. ನಮ್ಮ ಹಣೆ ಬರಹವೇ ಇಷ್ಟು ಅಂತ ಕಾಣುತ್ತೆ. ಅದೇ ಬೇಸರದಲ್ಲಿ ದೀರು ಗೋದಾನಿಗೆ ಕೆಲಸಕ್ಕೆ ಹೋಗ್ತಾನೆ. ದೀರು ಸಂಜೆ ಕೆಲಸ ಮುಗಿಸಿ ಬರುವಾಗ ದಾರಿಯಲ್ಲಿ ಒಂದು ದೊಡ್ಡ ಮರದ ಕೆಳಗೆ ಗಂಡ ಮತ್ತು ಹೆಂಡತಿ ಮಳೆಯಲ್ಲಿ ನಡುಗುತ್ತಾ ನಿಂತಿರುತ್ತಾರೆ. ಅಣ್ಣ, ಮಳೆ ತುಂಬಾ ಜೋರಾಗಿದೆ, ಯಾವುದೇ ಕ್ಷಣದಲ್ಲಾದರೂ ಬಿರುಗಾಳಿ ಬರಬಹುದು. ಇಂತಹ ಸಮಯದಲ್ಲಿ ಹೊರಗೆ ಮರದ ಕೆಳಗೆ ನಿಲ್ಲೋದು ಅಪಾಯ. ಗೊತ್ತಿದೆ ಸಹೋದರ, ಆದರೆ ನಾವೇನ್ ಮಾಡೋಣ? ನಮ್ಗೆ ಊರಲ್ಲಿ ಉಳಿದುಕೊಳ್ಳೋಕೆ ಯಾವುದೇ ಜಾಗ ಸಿಗ್ತಿಲ್ಲ. ಹೌದಣ್ಣ, ನಾವೀ ಹಳ್ಳಿಯ ದೇವಸ್ಥಾನ ನೋಡಕ್ಕೆ ಅಂತ ಬಂದ್ವಿ. ಮಳೆಯಲ್ಲಿ ಸಿಕ್ಕಾಕಿಕೊಂಡಿದ್ದೀವಿ, ಹೋಗೋಕೆ ದಾರಿನೂ ಗೊತ್ತಾಗ್ತಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಈ ಬಡವನ ಮನೆಗೆ ಬನ್ನಿ. ಇವತ್ತಿನ ರಾತ್ರಿ ಅಲ್ಲೇ ಉಳಿದುಕೊಳ್ಳಬಹುದು. ಬೇಡಪ್ಪ, ಅನಾವಶ್ಯಕವಾಗಿ ನಿಮ್ಗೆ ತೊಂದರೆ ಯಾಕೆ? ನಾವು ಹೇಗೋ ಅಡ್ಜಸ್ಟ್ ಮಾಡ್ಕೋತೀವಿ ಬಿಡು. ಅಯ್ಯೋ, ಇದರಲ್ಲಿ ತೊಂದರೆ ಏನಿದೆ ಅಣ್ಣ? ಮನುಷ್ಯತ್ವ ಅಂತ ಒಂದಿದೆಯಲ್ಲ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋದು ಮನುಷ್ಯನ ಧರ್ಮ. ನೀವು ಹೀಗೆ ಮಳೆಯಲ್ಲಿ ನೆನೆಯುತ್ತಿದ್ದರೂ ನಾನು ಹಾಗೆ ಹೋಗೋಕ್ಕೆ ಹೇಗೆ ಸಾಧ್ಯ? ಬನ್ನಿ ಹೋಗೋಣ. ಧೀರು ಇಬ್ಬರನ್ನು ಮನೆಗೆ ಕರ್ಕೊಂಡು ಬರ್ತಾನೆ. ರೂಪ ಮೊದಲು ಗಾಬರಿ ಆದ್ರೂ ನಂತರ ಖುಷಿಯಾಗ್ತಾಳೆ. ರೀ, ಇವ್ರು ಯಾರು? ನಮ್ಮನೆಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ? ಇವರು ಪಾಪ ಮಳೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಅಮಾಯಕರು ರೂಪ. ಎಲ್ಲಿ ಹೋಗಬೇಕು ಎಂದು ತಿಳಿಯದೆ ಮರದ ಕೆಳಗೆ ನಿಂತಿದ್ರು. ನನಗೆ ನೋಡಿ ಬೇಜಾರಾಯಿತು. ಅದಕ್ಕೆ ನಾನೇ ಕರ್ಕೊಂಡು ಬಂದೆ. ಅಯ್ಯೋ, ಹೌದಾ? ನಮ್ಮ ಮನೆಗೆ ಮೊದಲ ಬಾರಿ ಅತಿಥಿಗಳು ಬಂದಿದ್ದಾರೆ. ಇರಿ, ಇವತ್ತು ನಾನೇ ಬಿಸಿ ಬಿಸಿ ರುಚಿಕರವಾದ ಅಡುಗೆ ಮಾಡ್ತೀನಿ. ರೂಪ ಮನೆಗೆ ಬಂದ ಅತಿಥಿಗಳಿಗೆ ರುಚಿಕರವಾದ ಅಡುಗೆ ಮಾಡಿ ಬಡಿಸುತ್ತಾಳೆ. ಊಟ ಮುಗಿದ ನಂತರ, ಅಪ್ಪಾ, ಅತ್ತಿಗೆ ಅವರೇ, ನಿಮ್ ಕೈಯಲ್ಲಿ ಅಮೃತ ಇದೆ. ಇಷ್ಟು ರುಚಿಕರವಾದ ಊಟ ನಾನ್ ಎಂದೂ ತಿಂದಿಲ್ಲ. ಈ ಕಾಲದಲ್ಲೂ ಅಪರಿಚಿತರಿಗೆ ಇಷ್ಟೊಂದು ಪ್ರೀತಿ ಕೊಡುವವರು ಇದ್ದಾರೆ. ಅಣ್ಣ, ಬಂದ ಅತಿಥಿಗಳು ದೇವರ ಸಮಾನ ಅಂತಾರೆ. ನೀವು ನಿರಾಳವಾಗಿ ಇಲ್ಲೇ ಇರಿ. ರಾತ್ರಿ ಎಲ್ಲ ಊಟ ಮಾಡಿ ಮಲಗುತ್ತಾರೆ. ದೀರು ಎಂದಿನಂತೆ ಬೆಳಗ್ಗೆ ಬೇಗ ಎದ್ದೇಳುತ್ತಾನೆ. ಆದರೆ ಅವನು ಅಷ್ಟು ದಿನ ಮಳೆಯಲ್ಲೇ ಕೆಲಸ ಮಾಡಿದ್ದರಿಂದ ದೀರುಗೆ ತುಂಬಾ ಜ್ವರ ಬಂದಿರುತ್ತೆ. ಆ ಜ್ವರದಲ್ಲೇ ಅವನು ಕೆಲಸಕ್ಕೆ ಹೋಗುತ್ತಾನೆ. ತುಂಬಾ ಜ್ವರ ಮತ್ತು ತಲೆನೋವು ಇದ್ದಿದ್ದರಿಂದ ಮೂಟೆ ಹೊರುವಾಗ ಧಾನ್ಯದ ಮೂಟೆ ಕೈತಪ್ಪಿ ನೀರಿನ ಹೊಂಡದಲ್ಲಿ ಬಿದ್ದು ಧಾನ್ಯಗಳೆಲ್ಲ ಹಾಳಾಗುತ್ತದೆ. ನೋಡ್ರೋ ಇವನ್ ಬೇಜವಾಬ್ದಾರಿತನವನ್ನ. ಠಾಕೂರರ ಇಡೀ ಮೂಟೆಯನ್ನ ನೀರಿನಲ್ಲಿ ಹಾಳು ಮಾಡಿದ. ನಡಿ, ಇವನನ್ನ ಠಾಕೂರ್ನ ಹತ್ರ ಎಳೆದುಕೊಂಡು ಹೋಗೋಣ.
ಇತರ ಕೂಲಿ ಆಳುಗಳು ಧೀರುವನ್ನು ಠಾಕೂರನ ಹತ್ತಿರ ಎಳೆದುಕೊಂಡು ಬಂದು ಎಲ್ಲ ವಿಷಯವನ್ನು ಹೇಳುತ್ತಾರೆ. ಆಗ ಠಾಕೂರನು ಸಿಟ್ಟಿಗೆದ್ದು, ಲೇ ಧೀರು, ನನ್ನ ಗೋದಾಮಿನ ಧಾನ್ಯವನ್ನು ಹಾಳು ಮಾಡ್ತೀಯ. ಇದಕ್ಕೆ ನೀನು ತಕ್ಕ ಶಿಕ್ಷೆ ಅನುಭವಿಸಬೇಕು. ಕ್ಷಮಿಸಿ ಒಡೆಯ. ಜ್ವರದ ನೆರಳು ಕಣ್ಣಿಗೆ ಬಿದ್ದು ಕೈ ತಪ್ಪಿ ಬಿದ್ದು ಬೇಕಂತ ಮಾಡಿರಲಿಲ್ಲ. 1 ಮೂಟೆಗೆ ಪ್ರತಿಯಾಗಿ ನೀನು ನನಗೆ 3 ಧಾನ್ಯದ ದುಡ್ಡು ಕಟ್ಟಬೇಕು. ಇಲ್ಲ ಅಂದ್ರೆ ಇನ್ಮುಂದೆ ನಿನಗೆ ಇಲ್ಲಿ ಕೆಲಸ ಸಿಗಲ್ಲ. ಗೆಟ್ ಹಾವ್ ಔಟ್. ಧೀರು ಅಲ್ಲಿಂದ ಬೇಸರ ಮಾಡಿಕೊಂಡು ಮನೆಗೆ ಓಡಿ ಬರುತ್ತಾನೆ. ಅಲ್ಲಿ ರೂಪಾಳ ಬಳಿ ಹೇಳುತ್ತಾನೆ, ರೂಪ, ಗೋದಾಮಿನಲ್ಲಿ ಮೂಟೆ ಹೊರುವಾಗ ಕೈ ತಪ್ಪಿ ನೀರಿನ ಹೊಂಡಕ್ಕೆ ಬೀಳಿಸಿಬಿಟ್ಟೆ. ಜ್ವರದಲ್ಲಿ ಗೊತ್ತಾಗಲೇ ಇಲ್ಲ. ಅದರಿಂದ ಯಜಮಾನರು ನನ್ನನ್ನು ಕೆಲಸದಿಂದ ತೆಗೆದುಹಾಕಿದ್ರು. ಠಾಕೂರಾರು 3 ಪಟ್ಟ ಹಣ ಕೇಳ್ತಿದ್ದಾರೆ. ನಮ್ಮ ಹತ್ತಿರ 1 ಕಾಸಿಲ್ಲ. ಈಗೇನ್ ಮಾಡೋದು? ಧೀರು ರಾತ್ರಿ ಬಂದು ರೂಪಾಳ ಹತ್ತಿರ ಹೇಳಿದ್ದನ್ನು ಪಕ್ಕದ ಕೋಣೆಯಲ್ಲಿರುವ ಜಾನಕಿ ಮತ್ತು ರಮಣ್ ಕೇಳಿಸಿಕೊಳ್ಳುತ್ತಾರೆ. ಮರುದಿನ ಬೆಳಗ್ಗೆ ರಮಣ ತನ್ನ ಬ್ಯಾಗಿನಿಂದ ಕಂತೆ ನೋಟುಗಳನ್ನು ತಂದುಕೊಡುತ್ತಾನೆ. ಧೀರು, ತಗೋ. ಈ ಹಣನ ತೆಗೆದುಕೊಂಡು ಹೋಗಿ ಆ ಜಮೀನ್ದಾರರ ಮುಖಕ್ಕೆ ಎಸೆದ್ ಬಾ. ಅಣ್ಣ, ಇಷ್ಟೊಂದು ಹಣನ? ಅಷ್ಟಕ್ಕೂ ನೀವು ಯಾರು? ನಾನು ನಗರದ ಅತಿ ದೊಡ್ಡ ಕೋಟ್ಯಾಧಿಪತಿ ವರ್ತಕ. ನಮ್ಮ ಹತ್ತಿರ ಹಣಕ್ಕೇನೂ ಕೊರತೆ ಇಲ್ಲ. ಆದರೆ ನಿಜವಾದ ಪ್ರೀತಿ ಸಿಗದೆ ಬಡವರಾಗಿದ್ವಿ. ನಿಮ್ಮ ಪ್ರೀತಿ ಕಂಡು ನಮ್ಮನ್ನು ನಾವೇ ಮರೆತ್ವಿ. ಹಾಗಿದ್ರೆ ಇಷ್ಟು ದಿನ ಯಾಕೆ ಬಡವರ ತರ ನಾಟಕ ಆಡಿದ್ರಿ ಅಣ್ಣ? ನಿಮ್ಮ ನಿಜವಾದ ಪ್ರೀತಿ ನಮಗೆ ಬೇಕಿತ್ತು ಅಷ್ಟೆ. ಧೀರು ಅಣ್ಣ, ನೀನು ಆ ಠಾಕೂರ್ನ ಹತ್ತಿರ ಇನ್ನು ಮುಂದೆ ಕೆಲಸಕ್ಕೆ ಹೋಗ್ಬೇಡ. ರಮಣ್ ಧೀರುಗೆ ಒಂದು ಹೊಸ ಬಟ್ಟೆ ತಂದಿರ್ತಾನೆ. ಅದನ್ನು ಧೀರುಗೆ ಹಾಕಿಕೋ ಎಂದು ಕೊಡಲು ಅವನ ಹತ್ತಿರ ಹೋದಾಗ ಅವನ ಕತ್ತಿನ ಹತ್ತಿರ ಒಂದು ವಿಚಿತ್ರವಾದ ಮಚ್ಚೆ ಇರುತ್ತದೆ. ಅದನ್ನು ರಮಣ್ ನೋಡ್ತಾನೆ. ಗಾಬರಿಯಿಂದ ಧೀರು ಹತ್ತಿರ ಕೇಳ್ತಾನೆ, ನಿನ್ನ ಕತ್ತಿನ ಮೇಲಿರುವ ಈ ಮಚ್ಚೆ ಇದು ಹುಟ್ಟಿನಿಂದಲೇ ಇದೆಯಾ? ಹೌದಣ್ಣ, ನನ್ನ ಜನ್ಮದಿಂದಲೂ ಈ ಗುರುತು ಇಲ್ಲೇ ಇದೆ. ಯಾಕಣ್ಣ? ಅಯ್ಯೋ, ನನ್ನ ತಮ್ಮನೇ ನೀನು, ಬೇರೆ ಯಾರೂ ಅಲ್ಲ. ಚಿಕ್ಕ ವಯಸ್ಸಿನಲ್ಲಿ ಜಾತ್ರೆಯಲ್ಲಿ ಕಳೆದು ಹೋದ ನನ್ನ ಸ್ವಂತ ಒಡ ಹುಟ್ಟಿದ ತಮ್ಮ. ಅಮ್ಮ ಸಾಯುವಾಗ ನಿನ್ನ ಕತ್ತಿನ ಗುರುತಿನ ಬಗ್ಗೆ ಹೇಳಿದ್ಲು. ಅಣ್ಣ, ನಾನೊಬ್ಬ ಅನಾಥ ಅಲ್ವಾ? ಹಾಗಾದ್ರೆ ನನಗೂ ಅಂತ ಒಂದು ಸ್ವಂತ ರಕ್ತ ಸಂಬಂಧ ಇದೆಯಾ ಅಣ್ಣ? ದೇವ್ರೆ, ನನ್ನ ಅಳುವನ್ನು ಇವತ್ತಿಗೆ ಆಲಿಸಿದೆಯಾ? ನೋಡಿದ್ರಾ, ಆ ಮಲೆರಾಯ ಇವರನ್ನ ಇಲ್ಲಿಗೆ ಕರೆದು ತಂದಿದ್ದು ಸುಮ್ನೆ ಅಲ್ಲ, ಇಬ್ಬರು ಒಡ ಹುಟ್ಟಿದವರನ್ನ ಒಂದು ಮಾಡೋಕೆ. ಇನ್ಮುಂದೆ ನಮ್ದು ದೊಡ್ಡ ಶ್ರೀಮಂತ ಕುಟುಂಬ. ಧೀರು ಠಾಕೂರ್ನ ಮುಖಕ್ಕೆ ಹಣ ಎಸೆದು ಬರ್ತಾನೆ. ಅಣ್ಣ ಮತ್ತು ತಮ್ಮ ಇಬ್ಬರು ಧೀರು ಸೇರಿ ಠಾಕೂರ್ನಿಗಿಂತಲೂ ಹಳ್ಳಿಯಲ್ಲಿ ದೊಡ್ಡ ದೊಡ್ಡ ಶ್ರೀಮಂತನಾಗಿ ಬಿಸಿನೆಸ್ ಶುರು ಮಾಡ್ತಾರೆ. ಇಡೀ ಊರೇ ಗೌರವಿಸುವಂತೆ ಬಾಳ್ತಾನೆ.